Welcome to today's video. We are visiting a fully automated, environment controlled poultry shed right here in Karnataka. This modern setup is designed to make poultry farming easier, more efficient, and healthier for the birds. Let's step inside and see how it works. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಹರೀಶ್ ಅಂತ. ನಾವೊಂದು ಈಸಿ ಫಾರ್ಮ್ನ ಕನ್ಸ್ಟ್ರಕ್ಟ್ ಮಾಡಿದ್ವಿ ಮಧುಗಿರಿ ಹತ್ರ. ಸೊ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ಈ ಶೆಡ್ ಬಂದ್ಬಿಟ್ಟು 45 ಅಡಿ ಅಗಲ, 370 ಅಡಿ ಉದ್ದ ಇದೆ. ಈ ಶೆಡ್ನ ಕೆಪಾಸಿಟಿ ಬಂದ್ಬಿಟ್ಟು 21,000 ಮರಿ ಮೇಯಿಸ್ಬೋದು. ಇದರಲ್ಲಿ ಟೋಟಲ್ ಆಗಿ 2 ಶೆಡ್ ಇದೆ. ಇದು 40,000 ಬರ್ಡ್ಸು ಮೇಯುವಂಥ ಕೆಪಾಸಿಟಿ ಇರುವಂಥ ಶೆಡ್ ಇದಾಗಿದೆ. ಎಕ್ವಿಪ್ಮೆಂಟ್ ವಿಚಾರಕ್ಕಂತ ಬಂದರೆ ಈ ಶೆಡ್ನ ಟೋಟಲ್ ಎಕ್ವಿಪ್ಮೆಂಟ್ನ ನಾವು ಪರ್ಚೇಸ್ ಮಾಡಿರೋದು ಕೂಲಿಂಗ್ ಪ್ಯಾಡ್, ಎಕ್ಸಾಸ್ಟ್ ಫ್ಯಾನ್, ಕಂಟ್ರೋಲರ್, ಫೀಡರ್, ಡ್ರಿಂಕರ್, ಎನಿವನ್. ಇದು ಬಂದ್ಬಿಟ್ಟು ಏಷ್ಯನ್ ಪೌಲ್ಟ್ರಿ ಕಡೆಯಿಂದ ನಾವು ಪರ್ಚೇಸ್ ಮಾಡಿರೋದು. ಇದಕ್ಕೆ ನಾವು ಯೂಸ್ ಮಾಡಿರೋಂಥ ಕಂಟ್ರೋಲ್ ಬಂದ್ಬಿಟ್ಟು ಸ್ಕೌ ಕಂಟ್ರೋಲರ್ ಅಂತ. ಇದು 5 ಸೆನ್ಸಾರ್ ಇರ್ತದೆ. ಇದರಲ್ಲಿ ಒಂದು ಹ್ಯೂಮಿಡಿಟಿ, 3 ಟೆಂಪ್ರೇಚರು, ಒಂದು ಔಟ್ಡೋರ್ ವೆದರ್ ಡಿಟೆಕ್ಟ್ ಕಂಟ್ರೋಲ್ ಇರ್ತದೆ. ಅದಾದಮೇಲೆ ಇದಕ್ಕೆ ಯೂಸ್ ಮಾಡಿರೋದು ಬಂದ್ಬಿಟ್ಟು ನಾವು 5 ಲೈನ್ ಆಟೋ ಫೀಡರು ಮತ್ತು 6 ಲೈನ್ ನಿಪ್ಪಲ್ನ ಯೂಸ್ ಮಾಡಿದ್ದೀವಿ. ಹೀಟ್ ಮ್ಯಾನೇಜ್ಮೆಂಟ್ ಅಂತ ಬಂದ್ಬಿಟ್ರೆ ಹುಡ್ ಬ್ರೂಡರ್ನ ಯೂಸ್ ಮಾಡಿದ್ದೀವಿ. ಅದಾದಮೇಲೆ ಬ್ಯಾಕಪ್ಗೆ ಒಂದು ಡೀಸೆಲ್ ಬ್ರೂಡರ್ನ ಕೂಡ ಪ್ರತಿಯೊಂದು ಶೆಡ್ಗೂ ಸ್ಪೇರಾಗಿ ಇಟ್ಕೊಂಡಿದ್ದೀವಿ. ಸಿವಿಲ್ ವರ್ಕ್ ಅಂತ ಬಂದರೆ ಇದರಲ್ಲಿ ಮೊದಲು ಫೌಂಡೇಶನ್ಗೆ ನಾವು ರನ್ನಿಂಗ್ ಬೀಮ್ನ ಹಾಕ್ಕೊಂಡಿದ್ದೀವಿ. ಫ್ಲೋರ್ ಕಾಂಕ್ರೀಟ್ ಬಂದ್ಬಿಟ್ಟು ರೆಡಿ ಮಿಕ್ಸ್ ಕಾಂಕ್ರೀಟ್ನ ಯೂಸ್ ಮಾಡಿದ್ದೀವಿ. ಅದು 6 ಇಂಚ್ಗೆ ಹಾಕ್ಕೊಂಡಿದ್ದೀವಿ. ವಾಲ್ಗೆ ಫ್ಲೈ ಆ್ಯಶ್ ಬ್ರಿಕ್ಸ್ನ ಯೂಸ್ ಮಾಡಿದ್ದೀವಿ. 2 ಕಡೆ ಕೂಡ ಪ್ಲಾಸ್ಟ್ರಿಂಗ್ ಆಗಿದೆ. ಪ್ರತಿಯೊಂದು ಶೆಡ್ಗೂ ಇಂಡಿವಿಜುವಲ್ ಒಂದೊಂದು ಸಂಪ್ನ ಕೂಡ ಮಾಡಿಕೊಟ್ಟಿದ್ದೀವಿ. ಅದು ಬಂದ್ಬಿಟ್ಟು ಕೂಲಿಂಗ್ ಪ್ಯಾಡ್ ಪರ್ಪಸ್ಸು. ಸೊ ಈ ಇನ್ಸೈಡಲ್ಲೇ ಪ್ರತಿಯೊಂದು ಶೆಡ್ಡಲ್ಲೂ 5,000 ಲೀಟ್ರ್ ಕೆಪಾಸಿಟಿ ಇರುವಂಥ ಟ್ಯಾಂಕ್ನ ಇವರು ಒಳಗಡೆನೇ ಹಾಕ್ಕೊಂಡೋಗಿದ್ದಾರೆ. ಮತ್ತು ಲೇಬರ್ ರೂಮ್ನ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿದ್ದೀವಿ. ಇದರಲ್ಲಿ ಎಲೆಕ್ಟ್ರಿಕಲ್ ವರ್ಕ್ ಅಂತ ಬಂದರೆ ಮೀಟ್ರ್ ಬಾಕ್ಸ್ವರೆಗೂ ಬಂದಿರುತ್ತೆ EB ಕಡೆಯಿಂದ. ಅದಾದಮೇಲೆ ಈ ಮೀಟ್ರ್ ಬಾಕ್ಸಿಂದ ಔಟ್ಪುಟ್ ತೊಗೊಂಡು ನಾವು ಸ್ಟೆಪ್ಲೈಸರ್ ಟು ಆಟೋಮೇಷನ್ ಪ್ಯಾನಲ್ ಟು ಕಂಟ್ರೋಲರ್ ಸೀದಾ ಹೋಗಿರ್ತದೆ. ಸೊ ಅದಾದಮೇಲೆ ಇನ್ಸೈಡ್ ಅಂತ ಬಂದರೆ ಇನ್ಸೈಡಲ್ಲಿರೋ ಟೋಟಲ್ ಎಲೆಕ್ಟ್ರಿಕ್ ವರ್ಕು, ಬಲ್ಪು, ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಕೂಡ ಟೋಟಲಾಗಿ ಎಲೆಕ್ಟ್ರಿಕಲ್ ವರ್ಕ್ ಕೂಡ ಮಾಡಿಕೊಟ್ಟಿರ್ತೀವಿ. ಇನ್ವೆಸ್ಟ್ಮೆಂಟ್ ಬಗ್ಗೆ ಬಂದರೆ ಟೋಟಲಾಗಿ 1.2 crores ಆಗಿದೆ. 1,20,00,000 ಖರ್ಚಾಗಿದೆ. ಸೊ ಇದರ ಆದಾಯದ ಬಗ್ಗೆ ಹೇಳಬೇಕು ಅಂದರೆ, ಸೊ ಈ 2 ಶೆಡ್ಡಿಂದ ಸೇರಿ ಮೊದಲನೇ ಬ್ಯಾಚ್ ಬಂದ್ಬಿಟ್ಟು 14 lakhs ಬಂದಿದೆ. ಟೋಟಲಾಗಿ ನಿಮಗೆ ಡೀಸೆಲು, ಎಲೆಕ್ಟ್ರಿಕಲ್ ಬಿಲ್ಲು ಎಲ್ಲ ಸೇರಿ 2,50,000 ಖರ್ಚು ಬಂದಿದೆ. ಸೊ ನಿಮ್ಮಲ್ಲಿ ಕೂಡ ಈ ಥರ ಕ್ವಾಲಿಟಿ ಶೆಡ್ನ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಂದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನ್ಯೂ ಕಮರ್ಸ್ಗೆ ನನ್ನ ಕಡೆಯಿಂದ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಶೆಡ್ನ ನೀಟಾಗಿ ಒಂದೇ ಸಲ ಕಂಪ್ಲೀಟ್ ಮಾಡ್ಕೊಳ್ಳಿ. ಪದೇ ಆಲ್ಟ್ರೇಷನ್ ಮಾಡೋ ಥರ ಇಟ್ಕೋಬೇಡಿ. ಸೊ ಇಷ್ಟೆಲ್ಲ ಶೆಡ್ ಕೂಡ ಮಾಡಿಕೊಟ್ರು, ಕ್ವಾಲಿಟಿಯಾಗಿ ಮಾಡಿಕೊಟ್ರು ಕೂಡ ಕೋಳಿ ಮೇಯಿಸೋದ್ರ ಮೇಲೆ ಗ್ರಿಪ್ ಇರಬೇಕಾಗ್ತದೆ. ಪೌಲ್ಟ್ರಿಲಿ ಮೇಜರಾಗಿ ಮಾಡೋದು ಎಲ್ಲ ಫಾರ್ಮರ್ಸ್ ಕೂಡ ಚಿಕ್ಕ ತಪ್ಪುಗಳನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಅದರಿಂದನೇ ಅವ್ರಿಗೆ ಒಳ್ಳೆ ರಿಸಲ್ಟ್ ಬರೋಲ್ಲ. ಸೊ ಯಾವುದೇ ಥರ ಎಷ್ಟೇ ಕ್ವಾಲಿಟಿಯಾಗಿ ಶೆಡ್ ಮಾಡಿಕೊಂಡ್ರು ಕೂಡ ಇದರಲ್ಲಿ ನಿಮ್ಮದೇ ಆದಂಥ ಕ್ರಿಯೇಟಿವಿಟಿ ಇದ್ದರೆ ಮಾತ್ರ ಈ ಪೌಲ್ಟ್ರಿಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ. Thank you for joining us on this tour of the automated poultry shed. If you are interested in building a modern shed like this, the contact number available on the screen, video description and pinned in comment section. Don't forget to like this video, share it with fellow farmers and subscribe for more agri-tech insights.